ಶ್ರೀ ಮಾಣಿಕ್ಯ ಪ್ರಭುವಿನ ಚರಿತ್ರೆ. ಶ್ರೀ ಮಾಣಿಕ್ಯ ಪ್ರಭು ಅವರನ್ನು ಶ್ರೀ ದತ್ತಾತ್ರೇಯನ 4ನೇ ಅವತಾರ ಎಂದು ಭಾವಿಸಲಾಗಿದೆ. ಅವರು ತಮ್ಮ ಲೀಲೆಗಳು ಪ್ರದರ್ಶಿಸಿದ ಸ್ಥಳವನ್ನು ಮಾಣಿಕ್ಯನಗರ ಎಂದು ಕರೆಯುತ್ತಾರೆ. ಈ ನಗರ ಗುಲ್ಬರ್ಗಾ, ಕಲ್ಯಾಣಿ, ಬೀದರ್ ನಗರಗಳ ಮಧ್ಯದಲ್ಲಿರುವ ತ್ರಿಕೋಣಾಕಾರದ ಪರ್ವತದ ಮೇಲೆ ಇದೆ. ಶ್ರೀ ಮಾಣಿಕ್ಯ ಪ್ರಭುವಿನ ಜನನ ಕುಟುಂಬ. ಹುಟ್ಟಿದ ದಿನ 22-12-1817. ಸ್ಥಳ ಗುಲ್ಬರ್ಗಾ ಸಮೀಪದ ಕಲ್ಯಾಣಿ ನಗರ. ತಂದೆ ತಾಯಿ ಮನೋಹರ ನಾಯಕ, ಬೈದೇವಿ, ಬಂಗಾರ ಬೆಳ್ಳಿ ವ್ಯಾಪಾರ ವಂಶ. ಸಹೋದರರು ಒಬ್ಬ ಸಹೋದರ, ಒಬ್ಬ ಸಹೋದರಿ. ನಾಮಕರಣ ಮಾಣಿಕ್ಯ ಎಂದು ಹೆಸರು ಇಟ್ಟರು. ಎಲ್ಲರೂ ಪ್ರೇಮದಿಂದ ರತ್ನ ಎಂದು ಕರೆಯುತ್ತಿದ್ದರು. ತಂದೆಯ ನಿಧನ. ಮಾಣಿಕ್ಯ ಪ್ರಭುವಿಗೆ 4 ವರ್ಷ ವಯಸ್ಸಾಗುವ ವೇಳೆಗೆ ತಂದೆಯರು ನಿಧನರಾದರು. ಬಾಲ್ಯದ ಜೀವನ. ತಾಯಿ ಬೈದೇವಿ ಕಲ್ಯಾಣಿ ಪಟ್ಟಣದಲ್ಲಿ ವಾಸವಿದ್ದು ಮಾಣಿಕ್ಯ ಪ್ರಭುವನ್ನು ಲಾಲನ್ ಪಾಲನ ಮಾಡಿದರು. ಏನು ವಿದ್ಯಾಭ್ಯಾಸ ಮಾಡಲಿಲ್ಲ. ಅವರು ಯಾವುದೇ ಶಾಲೆಯಲ್ಲಿ ಓದಲಿಲ್ಲ. ಅಡವಿಯಲ್ಲಿಯೇ ಸಮಯ ಕಳೆಯುತ್ತಿದ್ದರು. ಮರಗಳು, ಪ್ರಾಣಿಗಳು, ಪಕ್ಷಿಗಳೊಂದಿಗೆ ಸಹಜ ಜೀವನ ನಡೆಸಿದರು. ಗುಹೆಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ತಂಗುತ್ತಾ ಈ ಸೃಷ್ಟಿಯೇ ನನ್ನ ಗುರು ಎಂದು ಭಾವಿಸಿದರು. ಅವಧೂತ ತತ್ವವನ್ನು ಅನುಸರಿಸಿದರು. ಅಧ್ಯಾತ್ಮ ಮತ್ತು ಧ್ಯಾನ ಜೀವನವನ್ನು ಸ್ವೀಕರಿಸಿದರು. ಬಾಲ್ಯದ ದಿವ್ಯ ಲೀಲೆಗಳು. ಮಾರ್ತ್ಯ ಬಾಲಕನ ಪುನರ್ಜನ್ಮ ಘಟನೆಯು. ಒಮ್ಮೆ ಒಬ್ಬ ಬಾಲಕನ ಮರಣ ಸಂಭವಿಸಿತು. ಶ್ರೀ ಮಾಣಿಕ್ಯ ಪ್ರಭು ಗೋವಿಂದ ಗೋವಿಂದ ಎಂದು ಸದುಡಿಯಾಗಿ ಅವನನ್ನು ಕರೆಸಿದರು. ಅದೇ ಕ್ಷಣ ಆ ಬಾಲಕ ಪುನಃ ಬಚಾವಾದನು. ಈ ಅದ್ಭುತ ಘಟನೆಯು ಜಾನಪದದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು. ಮಾವಿನ ಹಣ್ಣುಗಳ ವಿನಂತಿ ಮತ್ತು ಫಲಿತಾಂಶ. ಒಮ್ಮೆ ಮಾಣಿಕ್ಯ ಪ್ರಭು ತಮ್ಮ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದರು. ಒಬ್ಬ ಮಹಿಳೆ ಮಾವಿನ ಹಣ್ಣುಗಳನ್ನು ಮಾರಲು ಬಂದರು. ಮಾಣಿಕ್ಯ ಪ್ರಭು, ನಮಗೆ ಹಣ್ಣು ಕೊಡಿ. ನೀವು ಎಷ್ಟು ಹಣ್ಣು ಕೊಟ್ಟರೂ ಅಷ್ಟು ಮಕ್ಕಳಿಗೆ ತಾಯಿಯಾಗುವಿರಿ. ಅವರು 11 ಹಣ್ಣು ಕೊಟ್ಟರು. ಹೀಗಾಗಿ ಅವರಿಗೆ 5 ಮಕ್ಕಳು ಜನಿಸಿದರು. ಆದರೆ ನಂತರ ಆಕೆ ಮತ್ತೆ ಪ್ರಭುವನ್ನು ಭೇಟಿಯಾಗಿ, ನನಗೆ ಇನ್ನೂ ಮಕ್ಕಳ ಬೇಡ ಎಂದರು. ಅವರು ಅಂದುಕೊಂಡಂತೆ ಅವರ ಪತಿ ಶೀಘ್ರದಲ್ಲೇ ಮೃತಪಟ್ಟರು. ಮಾಣಿಕ್ಯ ಪ್ರಭುವಿನ ದಿವ್ಯತ. ಶ್ರೀ ಮಾಣಿಕ್ಯ ಪ್ರಭು ಬಾಲ್ಯದಂದಿನಿಂದಲೇ ಅನೇಕ ಅದ್ಭುತಗಳೊಂದಿಗೆ ತನ್ನ ದಿವ್ಯತೆಯನ್ನು ತೋರಿಸಿದರು. ಅವರ ಕೃಪಾ, ಆಧ್ಯಾತ್ಮಿಕ ಶಕ್ತಿ, ಲೀಲಾ ವಿಭೂತಿ ಎಂಥವರನ್ನಾದರೂ ಆಕರ್ಷಿಸಿತು. ಹರೋ ಹರೋ ದತ್ತ. ಜೈ ಶ್ರೀ ಮಾಣಿಕ್ಯ ಪ್ರಭು.